ನಮಸ್ತೆ ಸ್ನೇಹಿತರೆ, ನನ್ನ ಎಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಸೊ ನಾನು ಲಾಸ್ಟ್ ವೀಕ್ ಹೇಳಿದ್ದೆ ನಾನು ಯಾವ ಥರ ಹೂವು ಎಲ್ಲ ಹಾಕ್ತೀನಿ ವಿಡಿಯೋ ಮಾಡ್ತೀನಿ ಅಂತ. ನಾನು ಮರ್ತೇ ಹೋಗ್ಬಿಟ್ಟೆ. ಫಸ್ಟು ವೆಂಕಟರಮಣ ಸ್ವಾಮಿಗೆ ನಾನು ಹೂವು ಹಾಕೋದು. ಫಸ್ಟು ನಾನು ಮೊದಲು ರಾಯರಿಗೆ ಹಾಕ್ಬಿಡ್ತಿದ್ದೆ. ಆಮೇಲೆ ನಮ್ಮಮ್ಮ ಹೇಳ್ತಿದ್ರು ಫಸ್ಟು ಮನೆ ದೇವರಿಗೆ ನಾವು ಏನೇ ಮಾಡಿದ್ರು ಮನೆ ದೇವರಿಗಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ. ಈಗೇನು ಮಾಡ್ತೀನಿ, ಫಸ್ಟು ವೆಂಕಟರಮಣ ಸ್ವಾಮಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಆಮೇಲೆ ರಾಯರಿಗೆ ಹೂವು ಹಾಕ್ತೀನಿ. ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋದು. ಆಮೇಲೆ ನನ್ನ ಮಗಳು ಹೇಳಿದ್ಲು, ಮಮ್ಮಿ ನೀನು ಲಾಸ್ಟ್ ವೀಕ್ ಹೇಳಿದ್ದೆ ಹೇಗೆ ಹೂವು ಹಾಕ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂತ, ಮರ್ತೋಗ್ಬಿಟ್ಟ ಅಂದ್ಲು. ಬಟ್ ಏನು ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಕು ಖಂಡಿತ ನಾನು ಯಾವ್ಯಾವ ಥರ ಹೂವು ಹಾಕ್ತೀನಿ ಅಂಥೇಳಿ ವೀಡಿಯೋ ಮಾಡ್ತೀನಿ. ಈ ವಾರ ಅಂತೂ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದೆ. ಯಾಕಂದರೆ ಹೋದ ವಾರ ನಾನು ಕಳಸನ ರಾಯರ ಮುಂದೆ ಇಟ್ಟಿದ್ದೆ. ಸೊ ಆವಾಗ ಅದು ಫೋಟೋ ನೀಟಾಗಿ ಕಾಣಿಸ್ತಾ ಇರಲಿಲ್ಲ, ಮತ್ತು ಹೂವು ಹಾಕಿರೋದು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಕೆಲವೊಂದಷ್ಟು ಜನ ಹೇಳಿದ್ರು ಮನೆ ದೇವ್ರ ಮುಂದೆನೇ ಕಳಸ ಇಡಬೇಕು, ನೀವು ಆ ಕಡೆ ಎಲ್ಲ ಇಡಬಾರ್ದು ಅಂತ. ಬಟ್ ಬೇಡ, ಯಾಕಂದರೆ ನಾನು ಮೊದಲಿಂದನೂ ಸುಮಾರು ತಿಂಗಳುಗಳಿಂದ ಪೂಜೆ ಮಾಡ್ತಾಯಿದ್ದೀನಿ ಅಲ್ವಾ. ನಾನು ಯಾವಾಗಲೂ ವೆಂಕಟರಮಣ ಸ್ವಾಮಿ ಮುಂದೆನೇ ಕಳಸ ಇಟ್ಟಿರೋದು. ಸೊ ಹಂಗಾಗಿ ಬೇಡ, ಯಾಕೆ ಬೇಕು, ಇಷ್ಟು ದಿವಸ ಹೆಂಗೆ ಮಾಡಿದ್ನೋ ಹಂಗೆ ಮಾಡೋಣ ಅಂಥೇಳಿ ಮತ್ತೆ ನಾನು ಚೇಂಜ್ ಮಾಡಿದೆ. ಆದರೆ ನಾನು ಈ ವಾರ ಪೂಜೆ ಮಾಡಿದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೋ ಒಂಥರ ಕಳೆಯಾಗಿತ್ತು. ಯಾಕೆ ಅಂತಂದರೆ ನಾನು ಸುಮಾರು ಸಲ ನಮ್ಮ ಅಮ್ಮಗೆ ಹೇಳ್ತೀನಿ, ನೀವೇನಾದರೂ ಹೂವು ತರೋಕ್ಕೆ ಹೋದಾಗ ಫಸ್ಟು ನೀಲಾಂಬರಿ ಹೂವು ಏನಾದರೂ ಇತ್ತು ಅಂತಂದರೆ ತೊಗೊಳ್ಳಿ ಅಂತ. ಇದೆಲ್ಲ ಏನಂತಂದರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಬಟ್ ನಿನ್ನೆ ನನ್ನ ಲಕ್ ಅನಿಸುತ್ತೆ, ನಿನ್ನೆ ನೀಲಾಂಬರಿ ಹೂವು ಸಿಕ್ಕಿತ್ತು. ಸೊ ನಮ್ಮಮ್ಮ ತೊಗೊಂಡು ಬಂದಿದ್ದರು. ಅದಕ್ಕೆ ಕಾಂಬಿನೇಷನ್ ಆಗಿ ನಮ್ಮಮ್ಮ ನೀಲಾಂಬರಿ ಹೂವು ಇದೆ ಅಂತ ಹೇಳಿದ ತಕ್ಷಣ ನಾನು ಹೇಳಿದೆ, ಅದಕ್ಕೆ ಬಿಳಿ ಶಾಮಂತಿಗೆ ಹೂವು ಗೆಣ್ಣೇರು ಹೂವು ತೊಗೊಳ್ಳಿ, ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋಗೆ ಹಾಕಿದ್ರೆ ಅಂತ ಹೇಳಿದ್ದೆ. ಬಟ್ ನಮ್ಮಮ್ಮ ಅದೇ ಥರನೇ ತೊಗೊಂಬಂದಿದ್ರು. ಬಟ್ ನಾನು ನಿನ್ನೆ ಎಲ್ಲ ಹೂವು ಹೊಲ್ದೆ, ಬುಧವಾರ ನೈಟ್ ಹೊಲ್ದಾಗ ಯಾವಾಗ ಗುರುವಾರ ಬೆಳಗ್ಗೆ ಬರುತ್ತೆ, ಯಾವಾಗ ನಾನು ಹೂವು ಎಲ್ಲ ಹಾಕಿ ದೇವರಿಗೆ ಅಲಂಕಾರ ಮಾಡಿ ನೋಡ್ತೀನಿ ಅನ್ನೋಷ್ಟು ನನಗೆ ಖುಷಿ ಆಗ್ತಾಯಿತ್ತು. ಆಮೇಲೆ ಈ ವೀಕೆ ಅಂತಲ್ಲ, ಯಾವಾಗಲೂ ಅಷ್ಟೇ ನನಗೆ ಬುಧವಾರ ಒಂಥರ ಖುಷಿ ಆಗ್ತಾ ಇರುತ್ತೆ. ಬೆಳಗ್ಗೆ ಗೆದ್ದು ಪೂಜೆ ಮಾಡಬೇಕು, ಯಾವ ಥರ ಹೂವು ಹಾಕಬೇಕು. ನಾನು ಅಳತೆ ಪ್ರಕಾರ ಯಾವತ್ತೂ ನಾನು ಹಾರಗಳು ಹೊಲಿಯಲ್ಲ. ಅಂದರೆ ವೆಂಕಟರಮಣ ಸ್ವಾಮಿಗೂ ಅಷ್ಟೇ, ರಾಯರಿಗೂ ಅಷ್ಟೇ ಅಳತೆ ಹಿಡ್ಕೊಂಡು. ಕೆಲವೊಬ್ಬರು ನನ್ನನ್ನು ಕೇಳ್ತಾರೆ, ಅಂದರೆ ಈಗ ಇನ್ಸ್ಟಾಗ್ರಾಮಲ್ಲಿ ಕೇಳಿಲ್ಲ ಅಂದರೂ ಈಗ ನಾರ್ಮಲ್ಲು ನನ್ನ ರಿಲೇಟಿವ್ಸು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ನೀನು ಹಿಂಗೆ ಅಳತೆ ಪ್ರಕಾರ ಹಾರಗಳು ಹೊಲಿತೀಯ, ಅಷ್ಟು ಕರೆಕ್ಟಾಗಿ ಹಾಕಿರ್ತೀಯ ಅಂತ ಹೇಳ್ತಾರೆ. ನಾನು ಯಾವತ್ತೂ ಚಿಕ್ಕದಂತೂ ಹೊಲ್ದಿರಲ್ಲ, ಆಲ್ಮೋಸ್ಟು ದೊಡ್ಡದಾಗೆ ಹೊಲ್ದಿರ್ತೀನಿ. ಸಪೋಸ್ ಏನಾದರೂ ತುಂಬ ದೊಡ್ಡದಾಯಿತು ಅಂತಂದರೆ ಒಂದೊಂದ್ಸಲಿ ಹೂವು ತೆಗೆದು ಬಿಡ್ತೀನಿ. ಒಂದೊಂದ್ಸಲಿ ಏನಂತಂದರೆ ಸ್ವಲ್ಪ ಟೈಟಾಗಿ ಹೇಳಿದ್ರೆ ಹೂವು ಎಲ್ಲ ಸ್ವಲ್ಪ ದಿಂಡಾಗಿ ಕಾಣುತ್ತೆ, ಹಂಗೆ ಮಾಡ್ತೀನಿ. ಬಟ್ ಹೂವು ಅಂತೂ ವೇಸ್ಟ್ ಆಗೋಲ್ಲ. ತುಂಬ ತೀರಾ ದೊಡ್ಡದೇನಾದರೂ ಹೊಲ್ದು ಬಿಟ್ಟಿದ್ರೆ ಮಾತ್ರ ಹೂವು ತೆಗಿತೀನಿ. ಆಲ್ಮೋಸ್ಟು ನಾನು ಕರೆಕ್ಟಾಗೆ ಹೊಲ್ದಿರ್ತೀನಿ. ಯಾಕಂದರೆ ನನಗೆ ಅಳತೆ ಕರೆಕ್ಟಾಗಿ ಗೊತ್ತಲ್ಲ. ಈಗ ರಾಯರ ಫೋಟೋಗೆ ಎಷ್ಟು ಹೊಲಿಬೇಕು, ವೆಂಕಟರಮಣ ಸ್ವಾಮಿಗೆ ಎಷ್ಟು ಹೊಲಿಬೇಕು, ಮತ್ತು ನನ್ನ ವಿಗ್ರಹಗಳಿಗೂ ಅಷ್ಟೇ ನನಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ಇಷ್ಟುದ್ದನೇ ಹೊಲಿಬೇಕು ಅಂತ. ನಾನು ಅಷ್ಟೇ ಹೊಲ್ಕೋತೀನಿ. ಕೆಲವೊಂದೊಂದ್ಸಲಿ ಏನಾದರೂ ಬೇರೆ ಯೋಚನೆಯಲ್ಲಿದ್ದಾಗ ಸ್ವಲ್ಪ ಉದ್ದ ಏನಾದರೂ ಹೊಲ್ದು ಬಿಟ್ಟರೆ ನಾನು ಹೂವು ಏನು ವೇಸ್ಟ್ ಮಾಡಲ್ಲ. ಆವಾಗ ಏನು ಮಾಡ್ತೀನಿ, ತೀರಾ ದೊಡ್ಡದು ಹೊಲ್ದುಬಿಟ್ರೆ ಅಂದೆ ಮಾತ್ರ ಹೂವು ತೆಗಿತೀನಿ, ಇಲ್ಲಾಂದರೆ ಹಂಗೆ ಅಡ್ಜಸ್ಟ್ ಮಾಡಿಬಿಡ್ತೀನಿ. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳೋದು, ನೀವು ರಾಯರ ಮುಂದೆ ಇಟ್ಟಿರ್ತೀರಲ್ಲ ಹಾಲು ನೀರು ಏನು ಮಾಡ್ತೀರಾ ಅಂತ ಕೇಳ್ತೀರಾ. ನಾನೇನು ಮಾಡ್ತೀನಿ, ನೀರನ್ನು ಆವತ್ತು ತೆಗಿಯಲ್ಲ, ಮಾರನೇ ದಿನ ಶುಕ್ರವಾರ ಬೆಳಗ್ಗೆ ತೆಗೆದು ಅದನ್ನು ನಮ್ಮ ಮನೆ ಹತ್ರ ತುಳಸಿ ಗಿಡ ಇಟ್ಟಿಲ್ಲ, ಟೆರೆಸ್ ಮೇಲೆ ಇಟ್ಟಿರೋದು. ಸೊ ಅಲ್ಲಿಗೆ ಎತ್ಕೊಂಡೋಗಿ ಹಾಕೋದಕ್ಕಾಗಲ್ಲ ಅಂಥೇಳಿ ನಾನು ದೇವ್ರ ಮುಂದೆ ಮನಿ ಪ್ಲ್ಯಾಂಟ್ 2 ಗಿಡ ಇಟ್ಟಿದ್ದೀನಿ ಅಲ್ವಾ. ಸೊ ನಾನು ಆ ಗಿಡಕ್ಕೆ ನೀರು ಮಾತ್ರ ಅದಕ್ಕೆ ಹಾಕ್ಬಿಡ್ತೀನಿ. ಹಾಲು 1 ಅವರ್ 2 ಅವರ್ ಆದಮೇಲೆ ನಮ್ಮ ಅಮ್ಮಗೆ ಹೇಳಿರ್ತೀನಿ, ನೀವು ಕಾಫಿ ಮಾಡ್ಕೊಂಡು ಕುಡಿದ್ಬಿಡಿ ಅಂಥೇಳಿ. ಬಟ್ ನಾನು ಸಂಜೆವರೆಗೂ ಎಲ್ಲ ಹಾಲು ಬಿಡಲ್ಲ. ಮತ್ತು ದೇವ್ರಿಗೆ ಯಾವಾಗಾದರೂ ಒಂದೊಂದ್ಸಲಿ ನಾನು ಇದು ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಇಟ್ಟಿರ್ತೀನಲ್ಲ, ಅದನ್ನು ಅಷ್ಟೇ. ಮತ್ತೆ ನಾನು ಅದನ್ನು ದೇವ್ರ ಮುಂದೆ ನೆಕ್ಸ್ಟ್ ವೀಕು ಆ ಥರ ಎಲ್ಲ ಇಡೋದಕ್ಕೆ ಹೋಗಲ್ಲ. ಅದನ್ನು ಏನಾದರೂ ಮಾಡೇ ಮಾಡ್ತೀವಿ. ಯಾಕಂದರೆ ಹೋದ ವಾರ ಅಲ್ಲ ಅದರಾಚೆ ವಾರ ಅನಿಸುತ್ತೆ ನಾನು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಇಟ್ಟಿದ್ದೆ. ಸೊ ಅದನ್ನು ಹಾಕಿ ಇವತ್ತು ನಮ್ಮಮ್ಮ ಪಾಯಸ ಮಾಡಿದರು. ಅದನ್ನು ಮತ್ತೆ ದೇವ್ರ ಹತ್ರ ಎಲ್ಲ ಇಡಲ್ಲ. ಯಾಕಂದರೆ ಒಂದ್ಸಲಿ ನೈವೇದ್ಯಕ್ಕೆ ಇಟ್ಟ ಮೇಲೆ ಮತ್ತೆ ಅದನ್ನು ಇಡಬಾರ್ದು ಅನ್ನೋ ರೀಸನ್ಗೆ ಏನಾದರೂ ಮಾಡೇ ಮಾಡ್ತಾರೆ ಸ್ವೀಟು. ಇಲ್ಲ ಅಂತಂದರೆ ನಾವೇ ಒಂದು ಸ್ವಲ್ಪ ನನ್ನ ಮಗಳಿಗೆ ನನ್ನ ಮಗನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ತೀವಿ, ಅಟ್ಲೀಸ್ಟ್ ಅವ್ರು ಸ್ಕೂಲಲ್ಲಾದರೂ ತಿನ್ಕೊಳ್ಳಿ ಅಂತ. ನನಗೆ ಗೊತ್ತಿರೋಷ್ಟು ದೇವ್ರ ಮುಂದೆ ಇಟ್ಟಿರೋ ಹಾಲು ನೀರು ಏನು ಮಾಡ್ತಾರೆ ಅಂತ ಕೇಳಿರೋದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ. ಬಟ್ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋಷ್ಟಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಜನಗಳನ್ನ ಸತ್ಯವಾಗ್ಲೂ ಮೆಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ನಾವು ಎಷ್ಟೇ ಕರೆಕ್ಟಾಗಿ ವಿಡಿಯೋ ಮಾಡಿದ್ರು, ನಾವು ಹೆಂಗೆ ಬಟ್ಟೆ ಹಾಕ್ಕೊಂಡಿದ್ರು ತಪ್ಪು ಕಂಡುಹಿಡಿಯೋರು ಹಿಡ್ದೇ ಹಿಡಿತಾರೆ. ಯಾಕಂದರೆ ನಾನು ಲಾಸ್ಟ್ ವೀಕು ಗ್ರೀನ್ ಕಲರ್ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ. ಅದಕ್ಕೆ ಕೆಲವೊಬ್ಬೊಬ್ಬರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ, ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಮಾಡಿರೋ ಪೂಜೆ ನೋಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ,
ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡಿರೋ ಥರ ನೋಡಿರೋಷ್ಟು ಫೀಲ್ ಆಯಿತು ಅಂತ ತುಂಬ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ, ಮೆಸೇಜ್ ಹಾಕ್ತಾರೆ. ನನಗೆ ಅದೆಲ್ಲ ತುಂಬ ಖುಷಿ ಆಗುತ್ತೆ. ಈ ಕೆಲವೊಬ್ಬೊಬ್ಬರು ₹1 ಬೆಲೆ ಬಾಳದೇ ಇರೋಂಥ ಈ ಫೇಕ್ ಅಕೌಂಟ್ಗಳು ಇಟ್ಕೊಂಡಿರ್ತಾರಲ್ಲ, ಅವರುಗಳಿಗೆ ಮಾಡೋದಕ್ಕೆ ಏನೂ ಕೆಲಸ ಇರಲ್ಲ. ಕಾಯ್ತಾ ಇರ್ತಾರೆ, ಇವತ್ತು ಯಾರ ಬಗ್ಗೆ ಏನು ಮಾತಾಡೋಣ, ಸರಿ ಇವತ್ತು ಇವಳು ಪೂಜೆ ಮಾಡಿದಳಲ್ಲ, ಇವಳ ಬಗ್ಗೆ ಏನಾದರೂ ಒಂದು ಮಾತಾಡಲೇಬೇಕು ಅನ್ನೋರು ಏನು ಮಾಡ್ತಾರೆ, ನಾವು ಹಾಕೋ ಡ್ರೆಸ್ ಬಗ್ಗೆ ಮಾತಾಡ್ತಾರೆ. ಹೀಗೆ ಲಾಸ್ಟ್ ವೀಕು ಸುಮಾರು ಒಂದು 2-3 ಮೆಸೇಜ್ ಬಂದಿತ್ತು ಮತ್ತು ಕಮೆಂಟ್ ಬಂದಿತ್ತು. ಅಕ್ಕ, ನೀವು ಈ ಡ್ರೆಸ್ಗೆ ವೇಲ್ ಹಾಕ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಈಗ ಯಾವ ದೇವ್ರು ಹೇಳಿರ್ತಾರೆ ವೇಲ್ ಹಾಕ್ಕೊಂಡೇ ಪೂಜೆ ಮಾಡಬೇಕು, ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಯಾವ ದೇವರು ಹೇಳಿರಲ್ಲ. ಮತ್ತು ನೀವು ಇಷ್ಟೇ ಹೂವು ಹಾಕಿ ಪೂಜೆ ಮಾಡಿ, ಹಿಂಗೆ ಅಲಂಕಾರ ಮಾಡಿ ಅಂತಲೂ ಯಾವ ದೇವರು ಹೇಳಲ್ಲ. ಇದನ್ನೆಲ್ಲ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಈಗ ಅಂದ ಕಾಲದಲ್ಲಿ ಇವಾಗೆಲ್ಲ ರೂಲ್ಸ್ಗಳು ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗೋಂಗಿಲ್ಲ, ಟೀ ಶರ್ಟ್ ಹಾಕ್ಕೊಂಡು ಹೋಗೋಂಗಿಲ್ಲ, ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಹೋಗೋಂಗಿಲ್ಲ ಅಂಥೇಳಿ ಈಗ ರೂಲ್ಸ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಎಲ್ಲ ಥರ ಡ್ರೆಸ್ಗಳು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ರು. ಬಟ್ ನಮಗೂ ಪರಿಜ್ಞಾನ ಇರುತ್ತೆ, ಯಾವಾಗ ಏನು ಹಾಕ್ಕೋಬೇಕು, ಹೆಂಗೆ ಹಾಕ್ಕೋಬೇಕು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಈಗ ನನ್ನ ಕಂಫರ್ಟಬಲು, ಇವಾಗ ನಾನು ಈ ವಾರ ಸ್ಯಾರಿ ಹಾಕ್ಕೋಬೇಕು ಅಂದರೆ ನಾನು ಹಾಕ್ಕೋತೀನಿ, ಡ್ರೆಸ್ ಹಾಕ್ಕೋಬೇಕು ಅಂದರೆ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇವಾಗ ದೇವ್ರೇನು ಕೋಪ ಮಾಡ್ಕೊಳ್ಳಲ್ವಲ್ಲ ನನ್ನ ಮೇಲೆ. ದೇವರಿಗಿಲ್ಲೇನೂ ಅನ್ವಯಿಸಲ್ಲ. ಈ ನಮ್ಮ ಜನಗಳಿದಾರಲ್ಲ, ಜನಗಳು ಅಂತಂದರೆ ಈ ಫೇಕ್ ಅಕೌಂಟ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಫೋನ್ಗಳಲ್ಲಿ 4-5 ಫೇಕ್ ಅಕೌಂಟ್ಗಳು ಇಟ್ಕೊಂಡು ಏನಪ್ಪ ಹೇಳೋದು, ನೀವು ಈ ಥರ ಎಲ್ಲ ಹೇಳ್ದಾಗ, ನೀವು ಈ ಥರ ಎಲ್ಲ ಕಮೆಂಟ್ ಹಾಕ್ದಾಗ, ಮೆಸೇಜ್ ಹಾಕ್ದಾಗ ಏನು ಮಾಡ್ತಾರೆ ಅಂದರೆ ಜನ, ಈಗ ನನ್ನನ್ನೇ ಅಲ್ಲ ಬೇರೆ ಜನಗಳಿಗೂ ಬ್ಯಾಡ್ ಕಮೆಂಟ್ಸು, ಬ್ಯಾಡಾಗೆ ಮೆಸೇಜ್ ಹಾಕೋರು ಏನು ಮಾಡ್ತಾರೆ, ನಿಮ್ಮಂಥ ಥರ್ಡ್ ಕ್ಲಾಸ್ ಜನಗಳನ್ನ ಸುಮ್ಮನೆ ಬ್ಲಾಕ್ ಮಾಡಿ ಬಿಸಾಕ್ತಾರೆ. ಯಾಕೆ ಹೇಳಿ, ಅವ್ರ ಟೈಮ್ಗಳನ್ನ ಯಾರೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಈಗ ತುಂಬ ಅಪ್ಡೇಟು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾರೆ ಅಂದರೆ ಅವ್ರು ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡಿರ್ತಾರೆ. ಬಟ್ ಬೇರೆಯವ್ರು ಹೇಗೋನೇನೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ಅಲ್ಲ. ಬಟ್ ನನ್ನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈಗ ನನಗೆ ಯಾರೋ ಒಂದು ಬ್ಯಾಡಾಗಿ ಕಮೆಂಟ್ ಹಾಕಿದ್ರೆ, ಬ್ಯಾಡಾಗಂದರೆ ಏನು ಅಂತ ಪರ್ಯಂತ ಏನು ಹಾಕಲ್ಲ, ಅವ್ರು ಹಾಕಿರೋ ಕಮೆಂಟು ನನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಸೈಲೆಂಟಾಗಿ ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಯಾಕೆ ಹೇಳಿ, ಅವ್ರ ಬಗ್ಗೆ ಎಲ್ಲ ನಾನು ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಬೇಡದೇ ಇರೋ ಕಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ನಾನು ದಿನ ಬೆಳಗ್ಗೆ ಎದ್ದು ಕೆಲಸಕ್ಕೂ ಹೋಗೋಕ್ಕಾಗಲ್ಲ, ಈ ಥರ ಪೂಜೆನೂ ಮಾಡೋಕ್ಕಾಗಲ್ಲ. ನಾನು ಇಲ್ಲಿ ತನಕ 586 ಜನನ ಬ್ಲಾಕ್ ಮಾಡಿದ್ದೀನಿ. ಇದನ್ನು ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಇಷ್ಟನೇ ಆಗಲ್ವ ನನ್ನ ವೀಡಿಯೋಸ್ ನೋಡೋದಕ್ಕೆ, ನೋಡಲೇಬೇಡಿ. ಈಗ ಏನೋ ನೀವು ಕಮೆಂಟ್ ಹಾಕ್ತೀರಾ, ಅದು ನನಗಿಷ್ಟ ಆಗಲ್ಲ. ಸೊ ನಾನು ಏನು ಮಾಡ್ತೀನಿ ಹೇಳಿ, ನಿಮ್ಮನ್ನು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡ್ತೀನಿ. ನೀವು ನಿಮ್ಮ ಫೋನಲ್ಲಿ ಏನು 10 ಫೇಕ್ ಅಕೌಂಟ್ ಓಪನ್ ಮಾಡಿದ್ರೂ ನನ್ನ ಐ ಡಿ ನಿಮಗೆ ಸಿಗಲ್ಲ. ಈಗ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟ್ ಸಂಡೇ ನನ್ನ ಬ್ಯಾಗ್ಗಳ ಬಗ್ಗೆ. ಸೊ ಕೆಲವೊಂದಷ್ಟು ಜನ ನನ್ನ ಬಗ್ಗೆ ತುಂಬ ಜನ ಒಳ್ಳೆ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟು ನೀವು ಸ್ಯಾರಿದು ಮಾಡಿ, ಒಡವೆದು ಮಾಡಿ, ಸ್ಲಿಪ್ಪರ್ದು ಮಾಡಿ ಅಂತ. ಇನ್ನು ಕೆಲವಷ್ಟು ಜನ ನೀವೇನು ಕೆಲಸ ಮಾಡ್ತೀರಾ, ನಿಮಗೆ ಇಷ್ಟೊಂದು ಬ್ಯಾಗ್ ಯಾಕೆ ಬೇಕು, ಈಗ ನಿಮಗೆ ಬೇಕಾ ಅಂತ ಕೇಳೋ ರೈಟ್ಸು ಯಾರಿಗೂ ಇರಲ್ಲ. ನಮಗೇನು ಬೇಕು, ನಾವು ಏನು ತೊಗೋಬಾರ್ದು ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಇವಾಗ ನಾನು ಏನು ಕೆಲಸ ಮಾಡ್ತೀನಿ, ನನ್ನ ಗಂಡ ಏನು ಕೆಲಸ ಮಾಡ್ತಾನೆ, ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕೆ ನೀವು ನನ್ನಿಂದೇನೂ ಹುಟ್ಟಿಲ್ಲ, ಈ ಕಡೆ ನಮ್ಮಪ್ಪ ನಮ್ಮಮ್ಮನಿಂದೇನೂ ಹುಟ್ಟಿಲ್ಲ. ಸೊ ಏನೋ ಒಳ್ಳೆ ಕಮೆಂಟ್ಗಳಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಪರ್ಸ್ನಲ್ ವಿಷಯ ಎಲ್ಲ ಬೇರೆಯವ್ರಿಗೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿಮ್ಗೆ ಇಷ್ಟನೇ ಆಗಿಲ್ವ ನನ್ನ ವೀಡಿಯೋಸು, ದಯವಿಟ್ಟು ಬ್ಲಾಕ್ ಮಾಡಿ. ನಾನು ಯಾರ ಬಗ್ಗೆನೂ ತುಂಬ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ನನ್ನ ಖುಷಿಗೆ ನಾನು ವೀಡಿಯೋಸ್ ಮಾಡೋದು, ನನ್ನ ಖುಷಿಗೆ ನಾನು ಪೂಜೆ ಮಾಡೋದು. ಯಾರೋ 4 ಜನನ ಮೆಚ್ಚೋದಕ್ಕೆ ನಾನು ಏನೂ ಮಾಡಿಲ್ಲ, ಮಾಡೋದು ಇಲ್ಲ ಮುಂದಕ್ಕೆ. ನಾನು ಈ ವಿಡಿಯೋದಲ್ಲಿ ಯಾರಿಗಾದರೂ ಹರ್ಟ್ ಆಗೋ ಥರ ಮಾತಾಡಿದರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಆದರೆ ಈ ವಿಡಿಯೋ ಎಲ್ಲರಿಗೂ ಅನ್ವಯಿಸಲ್ಲ.